ಸ್ನೇಹಿತರೆ ನಮಸ್ಕಾರ. ಅದ್ಯಾವಾಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಲಾಕ್ ಆದರೂ ಇದಾದ ಬಳಿಕ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೊಸ ವಿಚಾರಗಳು ಮತ್ತು ದರ್ಶನ್ ಮತ್ತು ಪವಿತ್ರಗೌಡಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಆಘಾತಕಾರಿ ವಿಚಾರಗಳು ಕೂಡ ಈಗ ಬಹಿರಂಗ ಆಗ್ತಿದ್ದಾವೆ. ಅದರಲ್ಲೂ ಕೂಡ ದರ್ಶನ್ ಮತ್ತು ಈ ಪವಿತ್ರಗೌಡ ನಡುವಿನ ಸಂಬಂಧ ಶುರುವಾಗಿದ್ದು ಮತ್ತು ಈ ಸಂಬಂಧ ಶುರುವಾದ ಬಳಿಕ ಇಲ್ಲಿವರೆಗೆ ಬಂದಿದ್ದು, ಆ ಸಂಬಂಧದಿಂದನೇ ದರ್ಶನ್ ಇವತ್ತು ಜೈಲು ಸೇರುವಂತಾಗಿದ್ದು ಇವೆಲ್ಲವೂ ಕೂಡ ಒಂದು ಭಾಗ. ಸಾಕಷ್ಟು ಜನ ದರ್ಶನ್ಗೆ ಬುದ್ಧಿ ಹೇಳಿರ್ತಾರೆ, ನೀನು ಮಾಡ್ತಿರೋದು ತಪ್ಪು, ಪವಿತ್ರಗೌಡಳ ಸಂಘವನ್ನು ಬಿಟ್ಟುಬಿಡು, ಪವಿತ್ರಗೌಡ ನಿನ್ನ ಹೆಂಡತಿಯಲ್ಲ, ನಿನಗೆ ಕಟ್ಟಿಕೊಂಡಂಥ ಹೆಂಡತಿ ವಿಜಯಲಕ್ಷ್ಮಿ, ಅವಳ ಸಂಪರ್ಕವನ್ನು ಬಿಟ್ಟು ಬೇರೆ ಯಾರದ್ದೇ ಸಂಪರ್ಕವನ್ನು ಮಾಡಿದರೂ ಕೂಡ ನೀನು ಸಮಾಜದಲ್ಲಿ ದ್ರೋಹಿ ಆಗ್ತೀಯಾ, ನೀನು ಸಮಾಜ ದ್ರೋಹಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಂತಾಗುತ್ತೆ. ಜೊತೆಗೆ ನೀನೊಬ್ಬ ದೊಡ್ಡ ನಟ, ನಿನ್ನನ್ನು ಫಾಲೋ ಮಾಡೋರು ಸಾಕಷ್ಟು ಜನ ಇರ್ತಾರೆ, ನೀನು ಇಡುವಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ದರ್ಶನ್ಗೆ ಅದೆಷ್ಟೋ ಜನ ಬುದ್ಧಿಯನ್ನು ಹೇಳಿದರು. ದರ್ಶನ್ ಅಂಬರೀಷ್ ಇರುವಷ್ಟು ದಿನವೂ ಕೂಡ ಹೆದರಿಕೆಯಿಂದನೇ ಜೀವನವನ್ನು ಸಾಗಿಸ್ತಾ ಇದ್ದ. ಆದರೆ ಈ ಪವಿತ್ರ ಅನ್ನುವಂಥ ಮಾಯಾಂಗನೆ ದರ್ಶನ್ಗೆ ಯಾವ ರೀತಿ ಮೋಡಿಯನ್ನು ಮಾಡಿದ್ಲು ಅಂತ ಹೇಳಿದ್ರೆ, ಹೆಂಡತಿಯನ್ನು ದೂರ ಮಾಡುವಂತೆ ಮಾಡಿದ್ಲು, ತಮ್ಮನನ್ನು ದೂರ ಮಾಡುವಂತೆ ಮಾಡಿದ್ಲು, ತಾಯಿಯನ್ನು ದೂರ ಮಾಡುವಂತೆಯೂ ಕೂಡ ಮಾಡಿದ್ಲು ಈ ಮಾಯಾಂಗನೆ, ಈ ಮನೆಹಾಳ್ ಮಾಯಾಂಗನೆ. ಅಷ್ಟಕ್ಕೆ ಸುಮ್ಮನೆ ಆಗದಂಥ ಈ ಪವಿತ್ರಗೌಡ ದರ್ಶನ್ಗೆ ಸಂಬಂಧಪಟ್ಟಂಥ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಮುಂದಿಟ್ಕೊಂಡು ತುಂಬ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ಲು. ನಟ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಪರಿ ಹೇಗಿತ್ತು ಅಂತ ಹೇಳಿದ್ರೆ, ಇದೇ ಬ್ಲ್ಯಾಕ್ ಮೇಲಿಂದ ಮನೆ, ಕಾರು ಎಲ್ಲವನ್ನು ಕೂಡ ಖರೀದಿ ಮಾಡುವಂತೆ ಪವಿತ್ರಗೆ ಸಹಾಯವಾಯಿತು ಅನ್ನುವಂಥ ವಿಚಾರವನ್ನು ಯಾರೋ ಹೇಳಿಲ್ಲ, ಸ್ವತಃ ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಧರ್ಮಸಾಕ್ಷಿಯಾಗಿ ಮತ್ತು ಸಪ್ತಪದಿಯನ್ನು ತುಳಿದು ತಾಳಿ ಕಟ್ಟಿದಂತಹ ಈ ಪತ್ನಿ, ಯಾರೋ ದರ್ಶನ್ ತಾಳಿ ಕಟ್ಟಿದಂಥ ಪತ್ನಿ ವಿಜಯಲಕ್ಷ್ಮಿ ಅವರೇ ಈ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಈಕೆಯ ಮಾಸ್ಟರ್ ಮೈಂಡ್ ಹೇಗಿತ್ತು, ಈಕೆ ಯಾವ ರೀತಿ ಇಲ್ಲಿ ದರ್ಶನನ್ನು ಟ್ರ್ಯಾಪ್ ಮಾಡಿದ್ಲು, ದರ್ಶನ್ ಯಾಕೆ ಈ ರೀತಿ ವರ್ತನೆಯನ್ನು ಮಾಡ್ತಿದ್ದ, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸ್ವತಃ ವಿಜಯಲಕ್ಷ್ಮಿ ಅವರೇ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ, ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಇದೀಗ ಹಲವು ರಹಸ್ಯದ ಮಾಹಿತಿಗಳನ್ನು ಬಯಲಿಗೆಳೆದಿದೆ. ಇದೀಗ ಪವಿತ್ರ ಹಾಗೂ ದರ್ಶನ್ ನಡುವಿನ ಸಂಬಂಧ, ಮನೆಯಲ್ಲಿನ ಜಗಳ ಕುರಿತು ಪೊಲೀಸರ ಮುಂದೆ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಂಥ ಸ್ಫೋಟಕ ಮಾಹಿತಿ ಇವೆಲ್ಲದೂ ಕೂಡ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ಈ ಪೈಕಿ 2014ರಲ್ಲಿ ದರ್ಶನ್ ಮತ್ತು ಪವಿತ್ರ ನಡುವಿನ ಸಂಬಂಧ ಮತ್ತು ಆ ಸಂಬಂಧ ಪ್ರೀತಿಯಾಗಿ ಬದಲಾಗಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ವಿಜಯಲಕ್ಷ್ಮಿಗೆ ಮಾಹಿತಿ ಇತ್ತು. ಜೊತೆಗೆ ಮಾಹಿತಿಯನ್ನು ಕೊಟ್ಟವರು ಕೂಡ ಒಬ್ಬರಿದ್ದರು. ಇಷ್ಟೇ ಅಲ್ಲ, ಪವಿತ್ರಗೌಡ ಜೊತೆಗೆ ದರ್ಶನ್ ಕಳೆದಂಥ ಖಾಸಗಿ ಕ್ಷಣಗಳ ಫೋಟೋ, ವಿಡಿಯೋಗಳು ಎಲ್ಲವೂ ಕೂಡ ಮಾಧ್ಯಮಗಳಿಗೆ ನೀಡೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದರು ಅನ್ನುವಂಥ ವಿಚಾರವನ್ನು ಸ್ವತಃ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ. ಹೌದು, ಫೋಟೋ ವಿಡಿಯೋಗಳನ್ನು ಮುಂದಿಟ್ಕೊಂಡು ಪವಿತ್ರಗೌಡ ದರ್ಶನ್ಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾಳೆ ಅನ್ನೋದು ವಿಜಯಲಕ್ಷ್ಮಿ ಅವರ ನೇರ ಆರೋಪ. ಇದೇ ಬ್ಲ್ಯಾಕ್ ಮೇಲ್ ಮೂಲಕ ಪವಿತ್ರಗೌಡ 1.75 ಕೋಟಿ ರೂಪಾಯಿಯ ಮನೆಯನ್ನು ಖರೀದಿಸಿದ್ಲು. 2024ರಲ್ಲಿ ಇದೇ ರೀತಿ ಬ್ಲ್ಯಾಕ್ ಮೇಲನ್ನು ಮಾಡಿ ಕೋಟಿ ಬೆಲೆಯ ರೇಂಜ್ ರೋವರ್ ಕಾರನ್ನು ಖರೀದಿಸಿದ್ಲು. ಇದೇ ಖಾಸಗಿ ಕ್ಷಣಗಳು ಮತ್ತು ಫೋಟೋ ವಿಡಿಯೋಗಳನ್ನು ಮುಂದಿಟ್ಕೊಂಡು ದರ್ಶನನ್ನು ತನ್ನತ್ತ ಸೆಳೀತಾ ಇದ್ದಾಳೆ ಮತ್ತು ಕಂಪ್ಲೀಟಾಗಿ ದರ್ಶನನ್ನು ಕೊಲ್ಯಾಪ್ಸ್ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲೇ ಈಕೆ ಬಂದೆ ಇದೆ ಅನ್ನುವಂತಹ ಆರೋಪವನ್ನು ಸಾಕಷ್ಟು ಜನ ಮಾಡಿದರು. ಅದರಲ್ಲಿ ಈಕೆಯೂ ಕೂಡ, ವಿಜಯಲಕ್ಷ್ಮಿ ಕೂಡ. ಇದರ ಜೊತೆಗೆ ವಿಜಯಲಕ್ಷ್ಮಿ ಮತ್ತಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ವಿಜಯಲಕ್ಷ್ಮಿಗೆ ಈ ಹಿಂದೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನು ಈ ವಿಜಯಲಕ್ಷ್ಮಿಗೆ ಒಂದು ವಿಚಾರವನ್ನು ತಿಳಿಸಿದರು. ಏನು, ನಿಮ್ಮ ಪತಿ ದರ್ಶನ್ ನಮ್ಮ ಮನೆಗೆ ಬರ್ತಿದ್ದಾನೆ, ನಾವಿಬ್ಬರು ಕೂಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದೇವೆ, ನಿಮ್ಮ ಪತಿಗೆ ಹೇಳಿ ವಾಪಸ್ ಹೋಗೋದಕ್ಕೆ ಅಂತಲೂ ಕೂಡ ಹೇಳಿದ್ರಂತೆ. ಅದು ಬೇರೆ ಯಾರೋ ಅಲ್ಲ, ಇದೇ ಸ್ವತಃ ಪವಿತ್ರಗೌಡ ವಿಜಯಲಕ್ಷ್ಮಿಗೆ ಕಾಲ್ ಮಾಡಿದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ 2014ರಲ್ಲಿ ಹುಡುಗಿಯಿಂದ ದರ್ಶನ್ಗೆ ಮೆಸೇಜ್ ಬಂದಿತ್ತು. ಈ ಕುರಿತು ವಿಚಾರಿಸಿದಾಗ ಅದು ಪವಿತ್ರಗೌಡ ಅಲಿಯಾಸ್ ಸ್ಮಿತಾಗೌಡ ಅನ್ನೋದು ಮಾಹಿತಿ ಸಿಕ್ಕಿತ್ತು. ಈ ಕುರಿತು ದರ್ಶನ್ ಜೊತೆಗೆ ಕಲಹವೂ ಕೂಡ ಆಗಿತ್ತು ಅನ್ನೋದನ್ನು ವಿಜಯಲಕ್ಷ್ಮಿ ಹೇಳ್ತಾರೆ. ಬಳಿಕ 2015ರಲ್ಲಿ ಮಹಿಳೆಯೊಬ್ಬಳು ನನಗೆ ಕರೆ ಮಾಡಿದ್ಲು. ಈ ಮಹಿಳೆಯೇ ಪವಿತ್ರಗೌಡ, ನಿನ್ನ ಪತಿ ಅಂದರೆ ಈ ದರ್ಶನ್ ಅಂದರೆ ಪವಿತ್ರಗೌಡ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಇದ್ದಾಳೆ, ನಮ್ಮ ಮನೆಗೆ ಬರ್ತಾ ಇರ್ತಾನೆ, ನಿನ್ನ ಪತಿಗೆ ಬುದ್ಧಿ ಹೇಳು ಅಂತಲೂ ಕೂಡ ಪವಿತ್ರಗೌಡ ಫೋನ್ ಮೂಲಕ ವಿಜಯಲಕ್ಷ್ಮಿಗೆ ಹೇಳಿದ್ದಂತೆ. ಫೋನ್ ಮೂಲಕ ಪವಿತ್ರಗೌಡ ವಿರುದ್ಧ ಹರಿಹಾಯ್ದಂತಹ ವಿಜಯಲಕ್ಷ್ಮಿ ಬಳಿಕ ದರ್ಶನ್ಗೆ ಕ್ಲಾಸನ್ನು ತೆಗೆದುಕೊಂಡಿದ್ಲು. ಇಲ್ಲಿಂದ ಕಲಹ ಹೆಚ್ಚಾಯಿತು ಅನ್ನೋದನ್ನು ವಿಜಯಲಕ್ಷ್ಮಿ ಹೇಳ್ತಾರೆ. ಹೇಳಿರುವಂತಹ ದಾಖಲೆಗಳನ್ನು ಪೊಲೀಸರು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ, ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. 2009ರವರೆಗೆ ದರ್ಶನ್ ಹಾಗೂ ನನ್ನ ನಡುವೆ ಯಾವುದೇ ರೀತಿಯಾದಂಥ ಕಲಹ ಇರಲೇ ಇಲ್ಲ ಅನ್ನೋದನ್ನು ವಿಜಯಲಕ್ಷ್ಮಿ ಹೇಳ್ತಾರೆ. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿಗೆ ಹಲ್ಲೆ ಮಾಡಿದಂಥ ಕೇಸ್ ಸೇರಿದಂತೆ ದರ್ಶನ್ ಬಳಿಕ ಬಿಡುಗಡೆ ಆಗಿತ್ತು.
ಆದ ಬಳಿಕ ಸಂಸಾರದಲ್ಲಿ ಮೂರನೇ ವ್ಯಕ್ತಿಗಳ ಪ್ರವೇಶ ಆಗಿರಲಿಲ್ಲ. ಹಾಗಾಗಿ ಸಂಸಾರ ಚೆನ್ನಾಗಿತ್ತು. ಆದರೆ ಯಾವಾಗ ಈ ಪವಿತ್ರ ಗೌಡ ಅನ್ನುವಂಥ ಮಾಯಾಂಗನೆಯ ಪ್ರವೇಶ ಆಯಿತೋ ಅಲ್ಲಿಗೆ ದರ್ಶನ್ ಬದುಕು ಕಂಪ್ಲೀಟಾಗಿ ಹಳಿ ತಪ್ಪಿ ಹೋಯಿತು. ದರ್ಶನ್ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ಏನಾದರೂ ಒಂದು ಎಡವಟ್ಟಾಗ್ತಿತ್ತು. ದರ್ಶನ್ ಒಂದು ರೀತಿಯಲ್ಲಿ ಇಲ್ಲಿಂದ ಕಲ್ತಿದ್ದೇ ಹೆಚ್ಚಿಗೆ ಅಂತಲೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾನೆ ಇತ್ತು. 2014ರವರೆಗೆ ಸಂಸಾರದಲ್ಲಿ ಮೂರನೇ ವ್ಯಕ್ತಿ ಬರದೇ ಇದ್ದರೂ ಕೂಡ, ಯಾವುದೇ ರೀತಿಯಾದಂಥ ಸಮಸ್ಯೆ ಇರದೇ ಇದ್ದರೂ ಕೂಡ, ನಂತರ ಬಂದಂಥ ಪವಿತ್ರ ಗೌಡ ಆ ಶಾಂತಿ ನೆಮ್ಮದಿಯನ್ನು ಎಲ್ಲವನ್ನು ಕೂಡ ಕದಡಿಬಿಟ್ಟಿದ್ಲು. ಅಷ್ಟು ಮಾತ್ರವಲ್ಲ, ಪವಿತ್ರ ಗೌಡಗೆ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಮೇಲೆ ವಿಪರೀತವಾದಂಥ ಸಿಟ್ಟು, ಆಕ್ರೋಶ, ಸೇಡು. ಕಾರಣ ಇವರಿಬ್ಬರು ಕೂಡ ಸವತಿಯರು ಅನ್ನುವಂಥದ್ದು. ಅಸಲಿಗೆ ಇವತ್ತಿಗೂ ಕೂಡ ದರ್ಶನ್ ಪವಿತ್ರ ಗೌಡಗಳನ್ನು ಧಾರ್ಮಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಮದುವೆ ಆಗಲೂ ಇಲ್ಲ, ಆಗೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಆದರೆ ವಿಜಯಲಕ್ಷ್ಮಿ ಮಾತ್ರ ಇದ್ಯಾವುದನ್ನು ಕೂಡ ಇವತ್ತು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಾಕಷ್ಟು ಘಟನೆಗಳು ಸಿಗ್ತಿದ್ದಾವೆ. ಇವತ್ತು ದರ್ಶನ್ ಬಿಡುಗಡೆಗೆ ಹಗಲು ರಾತ್ರಿ ಅಂತೇಳಿ ಪ್ರಯತ್ನವನ್ನು ಪಡ್ತಿರೋದು ಇದೇ ವಿಜಯಲಕ್ಷ್ಮಿ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ವಿಜಯಲಕ್ಷ್ಮಿ ಒಬ್ಬಳು ಇದ್ದಿದ್ರೆ ಅಥವಾ ವಿಜಯಲಕ್ಷ್ಮಿಯಲ್ಲಿ ಬೇರೆ ಯಾವುದೇ ಹೆಣ್ಮಗಳು ಇದ್ದಿದ್ರೂ ಕೂಡ ದರ್ಶನ್ಗೆ ಇವತ್ತು ಇನ್ನಷ್ಟು ಹೀನಾಯ ಸ್ಥಿತಿ ಬರೋದರಲ್ಲಿ ಡೌಟೇ ಇರಲಿಲ್ಲ. ಅವತ್ತು ಕ್ಷಮಿಸಿದಂತಹ ದರ್ಶನನ್ನು ಇವತ್ತು ದರ್ಶನ್ ಬದಲಾಗೋದಕ್ಕೆ ಅವಕಾಶ ಅಂತೇಳಿ ಭಾವಿಸಿದ್ದಿದ್ರೆ ಮತ್ತು ಪವಿತ್ರ ಗೌಡ ಅನ್ನುವಂಥ ಕೆಟ್ಟ ಹುಳದ ಸಹವಾಸ ಮಾಡದೇ ಇದ್ದಿದ್ರೆ ದರ್ಶನ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನು ಈ ಪವಿತ್ರ ಗೌಡ ನೋಡಿ ಹೇಗೆ ಬ್ಲ್ಯಾಕ್ ಮೇಲನ್ನು ಮಾಡಿಕೊಂಡು ದರ್ಶನ್ನಿಂದ ಎಲ್ಲವನ್ನು ಕೂಡ ಪಡಿತಾ ಇದ್ದಾಳೆ ಅಂತೇಳಿ. ಎಲ್ಲಿವರೆಗೆ ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ದರ್ಶನ್ ಒಂದು ವೇಳೆ ಮೆಸೇಜ್ ಮಾಡಲಿಲ್ಲ ಅಥವಾ ಸಿಟ್ಟು ಮಾಡಿಕೊಂಡು ಅಂತೇಳಿ ಅವಾಗ ಬ್ಲಾಕ್ ಮಾಡುವಂಥದ್ದು, ಆಟ ಆಡಿಸೋದು ದರ್ಶನನ್ನು. ಒಂದು ರೀತಿಯಲ್ಲಿ ಮಾನಸಿಕ ಮತ್ತು ದೈಹಿಕ ಎರಡು ಹಿಂಸೆಯನ್ನು ಕೂಡ ದರ್ಶನ್ಗೆ ಕೊಡ್ತಾಯಿದ್ರು. ಬಟ್ ಪ್ರೀತಿ ಕುರುಡು ನೋಡಿ ದರ್ಶನ್ ಇದ್ಯಾವುದನ್ನು ಕೂಡ ಗಮನಿಸ್ತಾ ಇರಲಿಲ್ಲ, ಅಬ್ಸರ್ವ್ ಮಾಡ್ತಿರಲಿಲ್ಲ. ಕೊನೆಗೆ ಯಾವಾಗ ಇದು ವಿಪರೀತಕ್ಕೆ ಹೋಯಿತೋ ಆಗ ನಿಜವಾದಂಥ ಏಟು ಬೀಳೋದಕ್ಕೆ ಶುರುವಾಯಿತು ಅಂತಲೂ ಕೂಡ ಹೇಳ್ಬೋದು. ಅಸಲಿಗೆ ಇಲ್ಲಿ ಗಮನಿಸಬೇಕಾಗಿರೋದು ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ದರ್ಶನ್ ಪವಿತ್ರಳ ಜೊತೆಗೆ ಸಂಬಂಧವನ್ನು ಬೆಳೆಸಿದ ಬಳಿಕ ಎಲ್ಲರನ್ನು ಕೂಡ ಕಳೆದುಕೊಂಡ ಅಂತೇಳಿ. ಅಂದರೆ ಸ್ನೇಹಿತರಿಂದ ಹಿಡಿದು ಎಲ್ಲರನ್ನು ಕೂಡ ಕಳೆದುಕೊಂಡ. ಸ್ನೇಹಿತರು ಕೂಡ ಬುದ್ಧಿ ಹೇಳಿದರು ಬೇಡ ಗುರು ಅಂತೇಳಿ, ಬಟ್ ಇವನು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಜೊತೆಗೆ ಅಂಬರೀಷ್ ಅವರಾಗಿರ್ಬೋದು, ಅಂಬರೀಷ್ ಮನೆಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಬುದ್ಧಿ ಹೇಳಬೇಕಾಗಿತ್ತು, ದರ್ಶನನ್ನು ಬದಲಾಯಿಸಬೇಕಾಗಿತ್ತು. ಬಟ್ ಇವರು ಯಾರು ಕೂಡ ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಇವತ್ತು ದರ್ಶನ್ ಹಾಗೆ, ದರ್ಶನ್ ಹೀಗೆ, ದರ್ಶನ್ ಹಾಗೆ ಹೀಗೆ ಮಾಡ್ದ ಎಲ್ಲವನ್ನು ಕೂಡ ಹೇಳ್ತಿದ್ದಾರೆ. ಬಟ್ ದರ್ಶನ್ ಒಳ್ಳೆತನವನ್ನು ಎಲ್ಲರೂ ಕೂಡ ಮರೆತಿದ್ದಾರೆ. ಅದಕ್ಕೆ ಹೇಳೋದು, ಕೆಟ್ಟ ಕೆಲಸ ಹೆಚ್ಚು ಸುದ್ದಿ ಮಾಡುತ್ತೆ, ಒಳ್ಳೆ ಕೆಲಸ ಹೆಚ್ಚು ಸುದ್ದಿಯನ್ನು ಮಾಡೋದಿಲ್ಲ ಅನ್ನೋದು ಒಂದು ಭಾಗ. ಎರಡನೇದು, ಒಂದು ರೀತಿಯಲ್ಲಿ ಈ ದರ್ಶನ್ ಮತ್ತು ದರ್ಶನ್ಗಿಂತನೂ ಪ್ರಮುಖವಾಗಿ ಈ ಪವಿತ್ರ ಗೌಡ ಎಂತಹ ಕಿರಾತಕ್ಕೆ ಹೆಂಗಸು ಅನ್ನೋದನ್ನು ಗೊತ್ತಿದ್ದು ಕೂಡ ದರ್ಶನ್ ಸಂಬಂಧವನ್ನು ಬೆಳೆಸಿದ್ದು ಮಾತ್ರ ದುರಂತ ಅಂತಲೇ ಹೇಳ್ಬೋದು. ದರ್ಶನ್ಗೆ ಈ ಸ್ಥಿತಿ ಬರೋದಕ್ಕೆ ನೇರವಾಗಿ ಆಕೆನೇ ಹೊಣೆಗಾರತಿ ಅಂತಲೂ ಕೂಡ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು. ನಿಮಗೇನನ್ಸುತ್ತೆ ಸ್ನೇಹಿತರೆ ಈ ಆರೋಪಗಳು ಮತ್ತು ಪವಿತ್ರ ಗೌಡ ಮೇಲೆ ವಿಜಯಲಕ್ಷ್ಮಿ ಮಾಡಿದಂಥ ಆರೋಪದ ಬಗ್ಗೆ ನಿಮಗೇನನ್ಸುತ್ತೆ? ಇರಬಹುದು ಅಂತೇಳಿ ಅನಿಸುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.